ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿ ಸೆಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮುಲ್ಕಿ ಟು ಮೂಡುಬಿದ್ರೆ ಮೇನ್ ರೋಡಿಂದ ಜಸ್ಟ್ 600 ಮೀಟರ್ ಡಿಸ್ಟೆನ್ಸ್ ಅಲ್ಲೇ ಇರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಡೂಪ್ಲೆಕ್ಸ್ ಬಂಗಲೆಯನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೇವೆ. ಈ ಮನೆಯ ಸುತ್ತಮುತ್ತ ಇನ್ನೂ ಹಲವಾರು ಮನೆಗಳಿದ್ದು ಒಂದು ಒಳ್ಳೆಯ ಎನ್ವೈರನ್ಮೆಂಟಲ್ಲಿ ಈ ಮನೆಯನ್ನು ಬಿಲ್ಡ್ ಮಾಡಲಾಗಿರ್ತದೆ. ಓಕೆ, ನೆಕ್ಸ್ಟ್ ಮಾರಾಟಕ್ಕೆ ಲಭ್ಯವಿರುವಂತಹ ಈ ಒಂದು ಮನೆ ಯಾವ ರೀತಿ ಇದೆ ಅಂತೇಳಿ ನಿಮಗೆ ಕಾಂಪೌಂಡಿನ ಹೊರಭಾಗದಿಂದ ಸಂಪೂರ್ಣವಾಗಿ ತೋರಿಸ್ತಾ ಇದ್ದೇವೆ, ನೋಡ್ತಾ ಇರಬಹುದು. ಮೊದಲಿಗೆ ಈ ಸುಂದರವಾದಂತಹ ಮನೆಯ ಸುತ್ತಮುತ್ತ ಕಂಪ್ಲೀಟ್ ಆಗಿ ಕಾಂಪೌಂಡ್ ವಾಲ್ ವಿತ್ ಗೇಟ್ ಅನ್ನು ನಾವಿಲ್ಲಿ ನೋಡ್ತೇವೆ. ಓಕೆ, ಈ ಮನೆಯ ಕಂಪ್ಲೀಟ್ ಔಟ್ಸೈಡ್ ವ್ಯೂ ಅಂತ ನಾವು ನೋಡೋದಾದ್ರೆ ಈ ಟೈಪಲ್ಲಿ ಕಾಣಿಸ್ತದೆ. ಸೊ ಇದೊಂದು ಒಳ್ಳೆಯ ಲೊಕೇಶನ್ ಅಲ್ಲೇನೆ ಕನ್ಸ್ಟ್ರಕ್ಟ್ ಮಾಡಿರುವಂತಹ ಬಂಗಲೆ ಇದಾಗಿರ್ತದೆ. ಸೊ ಹೊರಭಾಗ ಎಲ್ಲ ನಾವು ನೋಡಿದಾದ್ಮೇಲೆ ನೆಕ್ಸ್ಟ್ ಇನ್ಸೈಡ್ ಮೇನ್ ಗೇಟ್ ಯಾವ ರೀತಿ ಇದೆ ಅಂತೇಳಿ ಈಗ ತೋರಿಸ್ತಾ ಇದ್ದೇವೆ, ನೋಡ್ತಾ ಇರಬಹುದು. ಇನ್ಸೈಡ್ ಕಾಂಪೌಂಡಲ್ಲಿ ನಾವು ಸಾಕಷ್ಟು ರೀತಿಯ ಮರಗಿಡಗಳನ್ನು ನೋಡುವುದರ ಜೊತೆಗೆ ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಜಾಗವನ್ನು ಕೂಡ ನೋಡಬಹುದಾಗಿದೆ. ಮನೆಯ ಆವರಣದಲ್ಲಿ ಒಟ್ಟು 50 ಅಡಿಕೆ ಮರಗಳು, 6 ತೆಂಗಿನ ಮರಗಳು, 5 ಕಾಳು ಮೆಣಸಿನ ಗಿಡ, 5 ಹಲಸಿನ ಮರಗಳು, 2 ಚಿಕ್ಕು ಗಿಡಗಳು, 2 ಲಿಂಬೆ ಗಿಡಗಳು, 1 ಮಾವಿನ ಮರ ಮತ್ತು 1 ಅವಘಡವನ್ನು ನಾವಿಲ್ಲಿ ನೋಡಬಹುದಾಗಿದೆ. ಆ್ಯಂಡ್ ಈ ಒಂದು ಮನೆಯ ಸೈಡ್ ಆ್ಯಂಡ್ ಫ್ರಂಟ್ ಎಲಿವೇಶನ್ ಯಾವ ರೀತಿ ಇದೆ ಅಂತೇಳಿ ನಿಮಗೆ ಕೂಡ ಈಗ ಹತ್ತಿರದಲ್ಲಿ ತೋರಿಸ್ತಾ ಇದ್ದೇವೆ. ಸೊ ಮನೆ ಕೂಡ ನಿಜವಾಗ್ಲೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಎರಡೂ ಕಡೆಯಿಂದ ನಿಮಗೆ ಮನೆ ಅಂತ ನೋಡೋದಾದರೆ ಈ ರೀತಿಯಲ್ಲಿ ಕಾಣಿಸ್ತದೆ. ಈ ಮನೆಯ ಮುಂಭಾಗವನ್ನು ಸಂಪೂರ್ಣವಾಗಿ ಇಂಟರ್ಲಾಕ್ನಿಂದ ಫಿನಿಶ್ ಮಾಡಲಾಗಿದ್ದು ಇಲ್ಲಿ 2 ವೀಲರ್ ಮತ್ತು ಕಾರ್ ಪಾರ್ಕಿಂಗ್ ಸ್ಪೇಸ್ ಕೂಡ ಇರ್ತದೆ. ಎನಿವೆ ಈ ಮನೆಯ ಬಗ್ಗೆ ನೋಡೋದಾದರೆ ಒಟ್ಟು ಜಾಗ 20 ಸೆನ್ಸ್ ಇರುವಂಥದ್ದು, ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ 8700 ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ. ಹಾಗೆ ಈ ಮನೆಯನ್ನು 2500 ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿದ್ದು ಇದು ಕನ್ವರ್ಟೆಡ್ ಲ್ಯಾಂಡ್ ಆಗಿರುತ್ತದೆ. ಮನೆಯ ಮುಂಭಾಗ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡಿದ್ವಿ. ನೆಕ್ಸ್ಟ್ ಈಗ ಮನೆಯ ಒಳಗೆ ಯಾವ ರೀತಿ ಎಲ್ಲ ಇದೆ ಅಂತೇಳಿ ನೋಡೋಣ ಬನ್ನಿ. ಈ ಮನೆಯ ಮೇನ್ ಡೋರ್ ಈಸ್ಟ್ ಫೇಸಲ್ಲಿ ಇದ್ದು ಇಲ್ಲಿ ವಿಶೇಷವಾಗಿ ನಾವು 2 ವುಡನ್ ಡೋರ್ಗಳನ್ನು ನೋಡ್ತೇವೆ. ಸೊ ಒಂದು ಇಲ್ಲಿ ಮೇನ್ ಡೋರ್ ಆಗಿದ್ದರೆ ಇನ್ನೊಂದು ಸೇಫ್ಟಿ ಡೋರ್ ಆಗಿರ್ತದೆ. ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಆಗದೆ ಇಲ್ಲಿ ಮೇನ್ ಡೋರ್ ಆ್ಯಂಡ್ ಸೇಫ್ಟಿ ಡೋರ್ ಎರಡನ್ನೂ ಕೂಡ ಜಾಕ್‌ಫ್ರೂಟ್ ಟ್ರೀ ವುಡನಿಂದ ಮಾಡಲಾಗಿದ್ದು ಇಲ್ಲಿ ಡೋರ್ ಡಿಸೈನ್ ಹಾಗೆ ಡೋರ್ ಕ್ವಾಲಿಟಿ ಎರಡಕ್ಕೂ ಕೂಡ ಹೆಚ್ಚಿನ ಮಹತ್ವ ನೀಡಲಾಗಿರುತ್ತದೆ. ಮನೆಯ ಒಳಗೆ ಪ್ರವೇಶ ಆಗ್ತಾ ಇದ್ದಂತೆ ನಮಗೆ ಸುಂದರವಾದಂತಹ ಮನೆಯ ಒಳಾಂಗಣ ಈ ರೀತಿಯಲ್ಲಿ ಕಂಡು ಬರ್ತದೆ. ಈ ಮನೆ 3 BHK ಮನೆಯಾಗಿದ್ದು ಫುಲ್ಲಿ ಫರ್ನಿಸ್ಡ್ ಹೌಸ್ ಇದಾಗಿರ್ತದೆ. ಆ್ಯಂಡ್ ನೆಕ್ಸ್ಟ್ ಮನೆಯ ಒಳಗೆ ಎಂಟ್ರಿ ಆಗ್ತಾ ಇದ್ದಂತೆ ನಮಗೆ ಬ್ಯೂಟಿಫುಲ್ ಆಗಿರುವಂತಹ ಲಿವಿಂಗ್ ಏರಿಯಾ ಹಾಗೆ ಡೈನಿಂಗ್ ಏರಿಯಾ ಪ್ರತಿಯೊಂದು ಕೂಡ ಇಲ್ಲಿ ಕಾಣಿಸ್ತದೆ. ಈ ಮನೆಯನ್ನು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡುವುದರ ಜೊತೆಗೆ ಈ ಮನೆಯನ್ನು 100% ವಾಸ್ತು ಪ್ರಕಾರವಾಗಿ ಕಟ್ಟಲಾಗಿರುತ್ತದೆ. ಈ ಮನೆಯಲ್ಲಿ ನಾವು ಲಿವಿಂಗ್ ಏರಿಯಾ, ಬೆಡ್ರೂಮ್, ಬಾತ್ರೂಮ್, ಪೂಜಾ ರೂಮ್, ಕಿಚನ್, ಡೈನಿಂಗ್ ಏರಿಯಾ, ಸ್ಟೋರ್ ರೂಮ್, ಯುಟಿಲಿಟಿ ಏರಿಯಾ ಹಾಗೆಯೇ ಬಾಲ್ಕನಿ ಅಂತೆಲ್ಲ ನೋಡ್ತಾ ಹೋಗ್ತೇವೆ. ಆ್ಯಂಡ್ ಈ ಮನೆಯಲ್ಲಿ ಟೋಟಲ್ ಆಗಿ 3 ಬೆಡ್ರೂಮ್ ಹಾಗೆ 4 ವಾಶ್ರೂಮ್ಗಳನ್ನು ನಾವು ನೋಡಬಹುದಾಗಿದೆ. ಈ ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡಿ 11 ಇಯರ್ ಆಗಿರ್ತದೆ. ಬಟ್ ಈ ಮನೆಯನ್ನು ಡೈರೆಕ್ಟಾಗಿ ನೋಡುವಾಗ ಖಂಡಿತವಾಗಿ ಅನಿಸೋದೇ ಇಲ್ಲ, ಬಿಕಾಸ್ ಈ ಮನೆಯನ್ನು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಲಾಗಿದೆ. ಓಕೆ, ಡೈನಿಂಗ್ ಏರಿಯಾದ ಎಡಭಾಗದಲ್ಲಿ ಪೂಜಾ ರೂಮ್ ಕಾಣಿಸ್ತದೆ. ಈ ಒಂದು ಪೂಜಾ ರೂಮ್ ಡೋರ್ ಏನಿದೆ ಇದನ್ನು ಟೀಕ್ ವುಡ್ಡಿಂದ ಮಾಡಲಾಗಿರ್ತದೆ. ಡೈನಿಂಗ್ ಏರಿಯಾ ಪಕ್ಕದಲ್ಲಿ ನಿಂತರೆ ನಮಗೆ ಸ್ಟ್ರೈಟಲ್ಲಿ ಬೆಡ್ರೂಮ್ ಕಾಣಿಸ್ತದೆ. ಈ ಒಂದು ಬೆಡ್ರೂಮ್ಗೆ ಹೋಗೋದಕ್ಕಿಂತ ಮುಂಚೆ ನಮಗೆ ಎಡಭಾಗದಲ್ಲಿ ಓಪನ್ ಸ್ಪೇಸ್ ಇರೋದ್ರಿಂದ ಇದು ಕಿಚನ್ ಆ್ಯಂಡ್ ವಾಶ್ರೂಮ್ಗೆ ಕೂಡ ಕನೆಕ್ಟ್ ಆಗ್ತದೆ. ಆ್ಯಂಡ್ ಈಗ ನಾವು ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ ಫಸ್ಟ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೇವೆ. ಈ ಒಂದು ಬೆಡ್ರೂಮ್ ಬಂದು ಅಟ್ಯಾಚ್ಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಆಗಿದ್ದು ಇಲ್ಲಿ ನಿಮಗೆ ವಾರ್ಡ್ರೋಬ್ ಹಾಗೆ ಲಾಫ್ಟ್ ಪ್ರತಿಯೊಂದು ಕೂಡ ಇರ್ತದೆ. ಈ ಗ್ರೌಂಡ್ ಫ್ಲೋರಲ್ಲಿ ನಾವು ಒಂದು ಬೆಡ್ರೂಮನ್ನು ನೋಡಿದರೆ ಫಸ್ಟ್ ಫ್ಲೋರಲ್ಲಿ ನಾವು ಟೋಟಲ್ ಆಗಿ 2 ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ವಾಶ್ರೂಮ್ಗಳನ್ನು ನೋಡ್ತೇವೆ.
ಈ ಮನೆಯಲ್ಲಿ ಇರುವಂತಹ ಅಡುಗೆ ಮನೆ ಯಾವ ರೀತಿ ಇದೆ ಅಂತೇಳಿ ನಾವು ನೋಡೋದಾದರೆ ಸಂಪೂರ್ಣವಾಗಿ ನಮಗೆ ಈ ರೀತಿಯಲ್ಲಿ ಕಂಡು ಬರ್ತದೆ. ಇದೊಂದು ಬ್ಯೂಟಿಫುಲ್ ಆಗಿರುವಂತಹ ಕಿಚನ್ ಆಗಿದ್ದು ಮಾಡ್ಯುಲರ್ ಕಿಚನ್ ಕೂಡ ಆಗಿರ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಕಿಚನ್ ಪಕ್ಕದಲ್ಲಿ ಇನ್ನೊಂದು ವುಡನ್ ಡೋರ್ ಹಾಗೆಯೇ ಸೇಫ್ಟಿಗೆ ಸ್ಟೀಲ್ ಡೋರನ್ನು ಕೂಡ ಮಾಡಲಾಗಿರ್ತದೆ. ಹಾಗೆಯೇ ಇಲ್ಲಿ ನಿಮಗೆ ಕಿಚನ್ ಕ್ಯಾಬಿನೆಟ್, ವಾಲ್ ಯೂನಿಟ್ ಹಾಗೆಯೇ ಲಾಫ್ಟ್ ಪ್ರತಿಯೊಂದನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಫೈನಲಿ ಈ ಒಂದು ಕಿಚನ್ ತುಂಬಾ ಸ್ಪೇಷಿಯಸ್ ಆದಂತಹ ಕಿಚನ್ ಆಗಿದ್ದು ನೀರಿನ ವ್ಯವಸ್ಥೆ ಅಂತ ನೋಡೋದಾದರೆ ಬೋರ್ ವಾಟರ್ ಫೆಸಿಲಿಟಿ ಇರ್ತದೆ. ಕಿಚನಿಂದ ಹೊರಗೆ ಬರ್ತಾ ಇದ್ದಂತೆ ನಾವು ಜನರಲ್ ವಾಶ್ರೂಮ್, ವಾಶ್ ಬೇಷನ್, ಡೈನಿಂಗ್ ಏರಿಯಾ ಅಂತೆಲ್ಲ ನೋಡ್ತಾ ಹೋಗ್ತೇವೆ. ಈ ಒಂದು ಡೈನಿಂಗ್ ಏರಿಯಾ ಹಿಂಭಾಗದಲ್ಲಿ ಇನ್ಸೈಡ್ ಸ್ಟೇರ್ ಕೇಸನ್ನು ಕೂಡ ಮಾಡಿದ್ದಾರೆ. ಈ ಒಂದು ಸ್ಟೆಪ್ಸ್ ಕಂಪ್ಲೀಟ್ ಗ್ರಾನೈಟಿಂದ ಫಿನಿಶ್ ಮಾಡಲಾಗಿದ್ದು ವಾಲ್ ಟೆಕ್ಸ್ಚರ್ ಕೂಡ ತುಂಬಾ ಶೈನ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ಬಂದಿರ್ತದೆ. ಗ್ರೌಂಡ್ ಫ್ಲೋರ್ಗೆ ಕಂಪೇರ್ ಮಾಡಿದರೆ ಫಸ್ಟ್ ಫ್ಲೋರ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಈ ಒಂದು ಫಸ್ಟ್ ಫ್ಲೋರಿಂದ ಸರೌಂಡಿಂಗ್ ವ್ಯೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಓಕೆ, ನಾವು ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದಂತೆ ನಮಗೆ ಈ ರೀತಿಯಾಗಿ ಓಪನ್ ಸ್ಪೇಸ್ ಕಾಣಿಸ್ತದೆ. ಆ್ಯಕ್ಚುಲಿ ಈ ಒಂದು ಮನೆಯ ಆವರಣದಲ್ಲಿ ಇನ್ನೊಂದು ಟೈಲ್ ಹೌಸ್ ಕೂಡ ಇರ್ತದೆ. ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು, ಇಲ್ಲ ಅಂತಂದರೆ ರೆಂಟಿಗೆ ಬೇಕಾದರೂ ಕೊಡ್ಬೋದು. ಈ ಮನೆಯಲ್ಲಿನ ಫಸ್ಟ್ ಫ್ಲೋರಲ್ಲಿ ಇರುವಂತಹ 2 ಬೆಡ್ರೂಮ್ಗಳು ಯಾವ ರೀತಿ ಇದೆ ಅಂತೇಳಿ ನಿಮಗೆ 1 by 1 ತೋರಿಸ್ತೇವೆ, ನೋಡಬಹುದು. ಓಕೆ, ಈಗ ನೀವೇ ನೋಡ್ತಾ ಇದ್ದೀರಾ, ಇದು ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಆಗಿರ್ತದೆ. ಆಲ್ರೆಡಿ ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ ಫಸ್ಟ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನೋಡಿದ್ರಿ. ನೆಕ್ಸ್ಟ್ ಈ ಬೆಡ್ರೂಮಲ್ಲಿ ಏನೆಲ್ಲ ಉಂಟು ಅಂತೇಳಿ ನೋಡ್ತಾ ಇರಬಹುದು. ಇಲ್ಲಿ AC ಆಗಿರಬಹುದು, ಹಾಗೆಯೇ ಕಬೋರ್ಡ್ ಆಗಿರಬಹುದು, ಅಟ್ಯಾಚ್ಡ್ ವಾಶ್ರೂಮ್ ಪ್ರತಿಯೊಂದನ್ನು ಕೂಡ ನಾವಿಲ್ಲಿ ನೋಡ್ತೇವೆ. ಲಿವಿಂಗ್ ಏರಿಯಾ ಅಂತ ನಾವು ನೋಡೋದಾದ್ರೆ ಫಸ್ಟ್ ಫ್ಲೋರಿಂದ ನಮಗೆ ಈ ರೀತಿಯಲ್ಲಿ ಕಂಡು ಬರ್ತದೆ. ಓಕೆ, ನೆಕ್ಸ್ಟ್ ಈ ಮನೆಯ ಥರ್ಡ್ ಆ್ಯಂಡ್ ಲಾಸ್ಟ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನೋಡೋಣ ಬನ್ನಿ. ಓಕೆ, ಈ ಒಂದು ಬೆಡ್ರೂಮ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದ್ದು ಇಲ್ಲಿ ನಾವು ಅಟ್ಯಾಚ್ಡ್ ವಾಶ್ರೂಮ್, ಕಬೋರ್ಡ್ ಹಾಗೆಯೇ ಬಾಲ್ಕನಿ ಪ್ರತಿಯೊಂದನ್ನು ಕೂಡ ನೋಡ್ತೇವೆ. ಈ ಮನೆ CCTV, ಸೋಲಾರ್ ವಾಟರ್ ಹೀಟರ್, ಇನ್ವರ್ಟರ್ ಹಾಗೆಯೇ ಎಲ್ಲ ಫರ್ನಿಚರ್ಗಳನ್ನು ಒಳಗೊಂಡಿರುವಂತಹ ಫುಲ್ಲಿ ಫರ್ನಿಸ್ಡ್ ಹೌಸ್ ಇದಾಗಿರ್ತದೆ. ಹಾಗೆಯೇ ನಿಮಗೆ ಹತ್ತಿರದಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಕೂಡ ಇದ್ದು ನಿಮಗೆ ಮೇನ್ ರೋಡಿಂದ ಹತ್ತಿರದಲ್ಲೇ ಈ ಒಂದು ಮನೆ ಇರ್ತದೆ. ಎನಿವೇಸ್ ಈ ಮನೆಯ ನಿಯರ್ ಬೈ ಅಲ್ಲಿ ಇರುವಂತಹ ಫೇಮಸ್ ಲೊಕೇಶನ್ಗಳು ಯಾವುವು ಹಾಗೆಯೇ ಎಷ್ಟು ಡಿಸ್ಟೆನ್ಸಲ್ಲಿ ಇರ್ತದೆ ಅಂತೇಳಿ ನಿಮಗೆ ಡಿಸ್ಪ್ಲೇ ಮೇಲೆ ಕೂಡ ತೋರಿಸ್ತಾ ಇದ್ದೇವೆ. ಎನಿವೇಸ್ ಈ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ಪುಷ್ಪಜ್ಯೋತಿ, ನೆಲ್ಲಿಗುಡ್ಡೆ ರೋಡ್, ಐಕಳ ಪೋಸ್ಟ್, ಮಂಗಳೂರಿನಲ್ಲಿ ಈ ಒಂದು ಮನೆ ಇರ್ತದೆ. ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು 1,45,00,000 ಹೇಳ್ತಾರೆ. ಹಾಗೆ ನೆಗೋಷಿಯಬಲ್ ಕೂಡ ಇರ್ತದೆ. ನಿಮ್ಗೇನಾದರೂ ಈ ಒಂದು ಮನೆಯನ್ನು ಬೈ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ಡಿಸ್ಪ್ಲೇ ಮೇಲೆ ಡೈರೆಕ್ಟ್ ಓನರ್ ನಂಬರನ್ನು ಮೆನ್ಷನ್ ಮಾಡಿದ್ದೇವೆ. ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಡೈರೆಕ್ಟ್ ಓನರ್ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.